ಕಾಡುಗೋಡಿ ಪ್ಲಾಂಟೇಶನ್ ಜಾಗ ಒತ್ತುವರಿ ಭೂಮಿ ಮರು ವಶಪಡಿಸಿಕೊಂಡಿದ್ದಕ್ಕೆ ದಿನ್ನೂರು ಗ್ರಾಮಸ್ಥರ ಸಿಟ್ಟು. ಬಡವರಿಗೆ ಅನ್ಯಾಯ ಆಗುತ್ತೆ ಅಂತ ಆಕ್ರೋಶ. ಬಾಣಸವಾಡಿಯಲ್ಲಿ ಜೆಸಿಬಿಗಳ ಗರ್ಜನೆ. ಕೆರೆ ಒತ್ತುವರಿ ಮಾಡಿ ಕಟ್ಟಿದ್ದ ವಾಣಿಜ್ಯ ಕಟ್ಟಡಗಳ ತೆರವು. ತಹಶೀಲ್ದಾರ್ ಹರೀಶ್ ನಾಯಕ್ ನೇತೃತ್ವದಲ್ಲಿ ಕಾರ್ಯಾಚರಣೆ. ಮೊಬೈಲ್ ನೋಡಿ ಸಂತಾಪ ಸಂದೇಶ ಬರೆದರೆ ತಪ್ಪೇನು? ರಾಹುಲ್ ಗಾಂಧಿ ನಡೆಗೆ ಯುಟಿ ಖಾದರ್ ಸಮರ್ಥನೆ. ಟೀಕಿಸುವವರಿಗೆ ನಿಮಾನ್ಸ್ನಲ್ಲಿ ಉಚಿತ ಚಿಕಿತ್ಸೆಯ ವಾಗ್ದಾನ. ಜೈಲಿನಿಂದ ಮುಂಬೈ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ರಿಲೀಸ್. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ವಿಶ್ವಸಂಸ್ಥೆ ಮುಂದಿನ ಸಭೆಯಲ್ಲಿ ವಿಚಾರ ಪ್ರಸ್ತಾಪಿಸುವ ಭರವಸೆ. ನಿಲ್ದಾಣದ ಮೂಲೆ ಮೂಲೆಯಲ್ಲಿ ಕನ್ನಡದ ಕಂಪು. ಕವಿಗಳು, ಕನ್ನಡ ಹೋರಾಟಗಾರರ ಮಾಹಿತಿ. ಬೆಂಗಳೂರಿನಲ್ಲೊಂದು ಮಾದರಿ ಕನ್ನಡ ಬಸ್ ನಿಲ್ದಾಣ. ಇನ್ನು ಬೆಂಗಳೂರಿನಲ್ಲಿ ಕನ್ನಡ ಮಾಯವಾಗಿದೆ. ಅದರಲ್ಲೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಕನ್ನಡ ಕಣ್ಮರೆ ಆಗಿದೆ ಅನ್ನೋದು ಕನ್ನಡಿಗರ ಅಳಲು. ಆದರೆ ಆ ಬಸ್ ನಿಲ್ದಾಣ ಕನ್ನಡದ ಜೀವಂತಿಕೆ, ಕನ್ನಡದ ಶ್ರೀಮಂತಿಕೆ, ಕನ್ನಡಿಗರ ಹೃದಯ ವೈಶಾಲ್ಯತೆಯನ್ನ ಮೆರೆಸ್ತಾ ಇದೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ ಅಂತ ಆ ಬಸ್ ನಿಲ್ದಾಣ ಸಾರಿ ಸಾರಿ ಹೇಳ್ತಾ ಇದೆ. ಕನ್ನಡ ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿದು. ಹೌದು, ಕನ್ನಡ ಅಂದ್ರೆ ಜೇನು, ಕನ್ನಡ ಅಂದ್ರೆ ಕಲ್ಲು ಸಕ್ಕರೆ, ಕನ್ನಡ ಅಂದ್ರೆ ಪ್ರೀತಿ. ಕರುನಾಡಲ್ಲಿ ಹುಟ್ಟಿ ಕನ್ನಡಿಗನಾಗೋದೇ 100 ಜನ್ಮದ ಪುಣ್ಯ. ಕನ್ನಡ ರೋಮಾಂಚನವಿ ಕನ್ನಡ ಹಾಡಿಸು, ಕೇಳಿಸು, ಪ್ರೀತಿಸು. ಆದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ಮಾಯವಾಗ್ತಾ ಇದೆ ಅನ್ನೋ ವಿಷಾದ ಪ್ರತಿ ಕನ್ನಡಿಗನ ಎದೆಯಲ್ಲೂ ಇದೆ. ಕನ್ನಡದ ಸಂಖ್ಯೆಗಳು ಕಣ್ಮರೆಯಾಗಿವೆ ಅನ್ನೋ ಕೊರಗು ಇದೆ. ಆದ್ರೆ ಬೆಂಗಳೂರಿನ ಒಂದು ಬಸ್ ನಿಲ್ದಾಣ ಕರುನಾಡ ತಾಯಿ ಸದಾ ಚಿನ್ಮಯಿ, ಕನ್ನಡ ಸದಾ ಹಸಿರು ಅಂತ ಸಾರಿ ಸಾರಿ ಹೇಳ್ತಿದೆ. ಕನ್ನಡಿಗನ ಎದೆಯಲ್ಲಿ ಭಾಷೆಯ ಕಿಚ್ಚು ಹತ್ತಿಸ್ತಿದೆ. ಆ ಬಸ್ ನಿಲ್ದಾಣವೇ ಇದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಇದು ಕೇವಲ ಬಸ್ ನಿಲ್ದಾಣವಲ್ಲ, ಕನ್ನಡದ ದೇವಾಲಯ. ಕನ್ನಡವೇ ತುಂಬಿರುವ ಪ್ರೇಮಾಲಯ, ಕನ್ನಡ ಅಕ್ಷರಗಳು ನಲಿಯುತ್ತಿರುವ ತಾಣ. ಖುಷಿಯಿಂದ ಪ್ರತಿಯೊಬ್ಬ ಕನ್ನಡಿಗನು ಎದೆ ತಟ್ಟಿಕೊಂಡು ಹೇಳಬೇಕಾದ ವಿಚಾರ ಏನಂದ್ರೆ, ಇದು ಕನ್ನಡದ ಬಸ್ ನಿಲ್ದಾಣ. ಇದು ಕನ್ನಡಿಗರು ಹೆಮ್ಮೆ ಪಡುವ ಬಸ್ ನಿಲ್ದಾಣ. ಧೀರ ಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ಬೆಂಗಳೂರಿನ ಸಹಕಾರ ನಗರದ ಮುಖ್ಯ ರಸ್ತೆಯಲ್ಲಿರೋ ಈ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಂಡ್ರೆ ಕರ್ನಾಟಕದ ದರ್ಶನವಾಗುತ್ತೆ. ಕನ್ನಡದ ಗ್ರಂಥ ಭಂಡಾರವೇ ಕಣ್ಮುಂದೆ ತೆರೆದುಕೊಳ್ಳುತ್ತೆ. ಜ್ಞಾನಪೀಠ ಪುರಸ್ಕೃತ ಸಾಹಿತಿಗಳ ಸಂಪೂರ್ಣ ಚಿತ್ರಣ ಸಿಗುತ್ತೆ. ಗೋಡೆಗಳ ಮೇಲೆ ಕನ್ನಡ ವರ್ಣಮಾಲೆ ನಗುತ್ತಿರುವ ದೃಶ್ಯವೂ ಕಾಣುತ್ತೆ. ನಮಗಿದೊಂದು ಈ ನಮ್ಮ ಸ್ನೇಹಿತರಾದಂಥ ಸುರೇಶ್ ಕುಮಾರ್ ಅವರು ಪರಿಸರ ಪ್ರೇಮಿಗಳು ಹೌದು. ಅವರು 8 ವರ್ಷದ ಕೆಳಗೆ ಅವ್ರಿಗೊಂದು ಪರಿಕಲ್ಪನೆ ಬಂತು. ಏನದು, ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಒಳ್ಳೆಯದೊಂದು ಬಸ್ ಸ್ಟ್ಯಾಂಡ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಯೋಚನೆ ಮಾಡಿ ಕನ್ನಡಮಯವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಬಸ್ ಸ್ಟ್ಯಾಂಡಲ್ಲಿ ಹಾಕಿ ನಾನು ಜನಗಳಿಗೆ ಒಂದು ಸೇವೆ ಮಾಡಬೇಕು ಅನ್ನೋದು ಅವರ ಮನಸ್ಸಲ್ಲಿ ಬಂತು. ಅವರ ಒಂದು ಚಿತ್ರಣ, ಪರಿಕಲ್ಪನೆ ಇದೆಲ್ಲ ಭಾಳ ಸಾಕಾರವಾಗಿ ಮೂಡಿಬಂದಿದೆ. ಈ ನಮ್ಮ ಸಾಕಾರ ನಗರ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಇದನ್ನು ಕನ್ನಡ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ ತಕ್ಷಣ ಅದು ಸಾಕಾರ ನಗರದಲ್ಲಿದೆ ಅನ್ನೋ ಒಂದು ಭಾವನೆ ಈಗ ಜನಗಳಿಗೆ ಬರ್ತಾ ಇದೆ. ಈ ಕನ್ನಡಮಯ ಬಸ್ ನಿಲ್ದಾಣ ಸಹಕಾರ ನಗರದಲ್ಲಿ ಇವತ್ತು ಜನಪ್ರಿಯವಾಗಿದೆ. ಸಹಕಾರ ನಗರದ ಲ್ಯಾಂಡ್ ಮಾರ್ಕ್ ಆಗಿದೆ. ಅಂದಹಾಗೆ ಈ ಕನ್ನಡ ಬಸ್ ನಿಲ್ದಾಣವನ್ನ 7 ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿದೆ. ಈ ಬಸ್ ನಿಲ್ದಾಣ ನಿರ್ಮಿಸಿದವರು ಸಹಕಾರ ನಗರದ ನಿವಾಸಿ MS ಸುರೇಶ್ ಕುಮಾರ್. ಇದು ಸಾಮಾನ್ಯ ಬಸ್ ನಿಲ್ದಾಣವಾಗಬಾರದು ಅನ್ನೋ ಕಾರಣಕ್ಕೆ ಗೋಡೆಯ ಮೇಲೆ ಕನ್ನಡ ಭಾಷೆ ಮತ್ತು ಕರ್ನಾಟಕದ ಬಗ್ಗೆ ಮಾಹಿತಿ ಇರುವ ಬೋರ್ಡ್ ಹಾಕಿದ್ದಾರೆ. ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳು, ಕನ್ನಡದ ಕವಿಗಳ ಪರಿಚಯ, ಕರ್ನಾಟಕದ ಪ್ರಾಚೀನ ಇತಿಹಾಸ, ಕನ್ನಡ ಉಳಿವಿಗಾಗಿ ಹೋರಾಟ ಮಾಡಿರೋ ಹೋರಾಟಗಾರರ ಮಾಹಿತಿಗಳನ್ನು ಬಸ್ ನಿಲ್ದಾಣದಲ್ಲಿ ಓದಬಹುದು.
ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕನ್ನಡ ದಿನಪತ್ರಿಕೆಯು ಇಲ್ಲಿ ಸಿಗುತ್ತೆ. ಕನ್ನಡದ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇರುವ ಅನ್ಯ ರಾಜ್ಯದವರನ್ನ ಇಲ್ಲಿಗೆ ಕರೆದುಕೊಂಡು ಬಂದ್ರೆ ಸಾಕು, ಅವರಿಗೆ ಕನ್ನಡದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇನ್ನು ಬಸ್ ನಿಲ್ದಾಣವನ್ನ ಸಂಪೂರ್ಣವಾಗಿ ಸ್ವತಃ ಸುರೇಶ್ ಕುಮಾರ್ ಅವರೇ ಭರಿಸಿದ್ದು ಕಳೆದ 7 ವರ್ಷಗಳಿಂದ ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಇಲ್ಲಿನ ಜನಗಳ ಭಾಳ ದಿವಸದಿಂದ ಬೇಡಿಕೆ ಇತ್ತು, ಒಂದು ಬಸ್ ನಿಲ್ದಾಣ ಬೇಕು ಅಂತ, ಸುಮಾರು ಒಂದು 8-9 ವರ್ಷಕ್ಕೆ ಮೊದಲು. ಹಾಗಾಗಿ ನನಗೂ ಸಾಕಷ್ಟು ಜನ ಹೇಳ್ತಿದ್ರು, ನೀವು ಅದೇ ವೃತ್ತಿಯಿಂದ ಮಾಡೋದ್ರಿಂದ ನಮಗೊಂದು ಬಸ್ ನಿಲ್ದಾಣ ಕಟ್ಕೊಡಿ ಅಂತ. ಸೊ ಒಂದು ಬಸ್ ನಿಲ್ದಾಣ ಕಟ್ಟರೆ ಜನಗಳಿಗೂ ಒಂದು ಇಲ್ಲಿ ನೆಲೆ ಸಿಗುತ್ತೆ, ಬಿಸಿಲು ಮಳೆ ಗಾಳಿಗೆ ಒಂದು ಅವ್ರಿಗೆ ಉಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಈ ನಿಲ್ದಾಣದಿಂದ ಹಲವರು ಪ್ರೇರಣೆಗೊಂಡಿದ್ದಾರೆ. ಶಾಸಕರಾದಿಯಾಗಿ ಹಲವಾರು ಜನ ಇದೇ ರೀತಿಯ ಬಸ್ ನಿಲ್ದಾಣ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ನಿಲ್ದಾಣದ ವಿನ್ಯಾಸ ಮತ್ತು ಮಾಹಿತಿ ನೋಡಿದ ದೇವನಹಳ್ಳಿ ಶಾಸಕ ಪಿಳ್ಳಮುನಿಸ್ವಾಮಪ್ಪ ಇದೇ ರೀತಿಯ ಬಸ್ ನಿಲ್ದಾಣ ತಮ್ಮ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿಸುತ್ತಿದ್ದಾರೆ. ಖುದ್ದು ಸುರೇಶ್ ಕುಮಾರ್ ಅವರೇ ಅದರ ಮೇಲುಸ್ತುವಾರಿ ನೋಡ್ಕೊಳ್ತಿದ್ದಾರೆ. ಈಗಾಗಲೇ ದೇವನಹಳ್ಳಿಯ ವಿಜಿಪುರದಲ್ಲಿ ಬಸ್ ನಿಲ್ದಾಣ ನಿರ್ಮಾಣವಾಗಿ ಉದ್ಘಾಟನೆಗೊಂಡಿದೆ. ಅಷ್ಟೇ ಅಲ್ಲ, ಪಿಳ್ಳಮುನಿಸ್ವಾಮಪ್ಪ ಅವರು 50 ಬಸ್ ನಿಲ್ದಾಣ ನಿರ್ಮಾಣ ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ. ಅದಕ್ಕಾಗಿ ದೇವನಹಳ್ಳಿ ಕ್ಷೇತ್ರದಲ್ಲಿ ಸ್ಥಳ ಗುರುತು ಮಾಡಿದ್ದಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವಂಥ ಸುಮಾರು 10 ಬಸ್ ನಿಲ್ದಾಣವನ್ನು 10 ಕಡೆ ಬಸ್ ನಿಲ್ದಾಣವನ್ನು ಈಗ ಪ್ರಾರಂಭ ಮಾಡಿ ಒಂದು ಕಟ್ಟುವಂಥ ಕೆಲಸ ಕಾಮಗಾರಿ ನಡೀತಾ ಇದೆ. ಪ್ರತಿ ವರ್ಷ 10 ಇನ್ನು 3 ವರ್ಷನೂ ನಾನು ಕಂಟಿನ್ಯೂ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೀನಿ. ಹೋಬಳಿ ಮಟ್ಟದಲ್ಲಿ ಆಮೇಲೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಲ್ಲಿ ಸಂಪೂರ್ಣವಾಗಿ ಇದೇ ರೀತಿ ಒಂದು ಮಾಡುವಂಥ ಕೆಲಸವನ್ನು ನಾನು ತೀರ್ಮಾನ ತೆಗೆದುಕೊಂಡಿದ್ದೀನಿ. ಚಿಕ್ಕಬಳ್ಳಾಪುರ ಸಂಸದ ವೀರಪ್ಪ ಮೊಯ್ಲಿ, ಕೋಲಾರ ಜಿಲ್ಲೆ ಮಾಲೂರು ಶಾಸಕ ಮಂಜುನಾಥ್ ಗೌಡ, ಸಚಿವ ಕೃಷ್ಣ ಬೈರೇಗೌಡ ಕೂಡ ತಮ್ಮ ಕ್ಷೇತ್ರದಲ್ಲಿ ಕನ್ನಡ ಬಸ್ ನಿಲ್ದಾಣ ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಈ ಬಗ್ಗೆ ಸುರೇಶ್ ಕುಮಾರ್ ಅವರ ಬಳಿ ಮಾತುಕತೆ ನಡೆಸಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ, ಯಾರೇ ಈ ರೀತಿಯ ಬಸ್ ನಿಲ್ದಾಣ ನಿರ್ಮಾಣ ಮಾಡ್ತೀವಿ ಅಂದ್ರೂ ಸುರೇಶ್ ಕುಮಾರ್ ಅವರು ವಿನ್ಯಾಸ ಮತ್ತು ಮಾಹಿತಿಯನ್ನ ಕಲೆ ಹಾಕಿ ಕೊಡ್ತಾರೆ, ನಿರ್ಮಾಣ ಕಾರ್ಯಕ್ಕೆ ಸಹಾಯ ಮಾಡ್ತಾರೆ. ಒಟ್ನಲ್ಲಿ ಕನ್ನಡ ಕಟ್ಟೋಕೆ, ಕನ್ನಡ ಉಳಿಸೋಕೆ ಮುಂದಾಗಿರುವ ಸುರೇಶ್ ಕುಮಾರ್ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಜೀವ ತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು. ಆನಂದ್ ಬುರ್ಲಿ, TV9 ಬೆಂಗಳೂರು.